ಗೈಸ್ ಇವಾಗ ಬಿಟ್ಟವ್ರೆ ಕಾಲೇಜ್ ನನಗೂ. ಆ್ಯಂಡ್ 6 ಬಿಡ್ತಾರೆ ಬೇಗನೆ, 4:30 ಆಗೋದು ಬಿಡಿಸ್ತದೆ. ಆ್ಯಂಡ್ ಇಷ್ಟೊತ್ತು ಮಳೆ ಬರೋಂಗೈತೆ ನೋಡಿ, ಏನಿರಲ್ಲ ಮಳೆ ಬರೋಂಗೈತೆ. ಬಟ್ ನಾನು ಬರೋಷ್ಟು ಲೇಟಾಗಿ ಹೋಗುತ್ತೆ. ಇವತ್ತು ನಮ್ಮ ಸರಿ ಅಂದರೆ ಮನೆಗೆ ಒಂದು ನಾಯಿ ಇರುತ್ತೆ. ಆ್ಯಂಡ್ ಅಂದರೆ ಮಾಮೂಲಿ ಅಲ್ಲೇ ಇರುತ್ತೆ, ನಾವೆಲ್ಲ ಮಾಮೂಲಿ ಸಾಕ್ತಾ ಇರ್ತೀವಿ. ಆ ನಾಯಿ ಇವತ್ತು ಮರಿಯಾಗಿತ್ತು, ಅದನ್ನು ನೋಡೋಕೋಗ್ಬೇಕು ಗೈಸ್. ಸಿಕ್ಕಾಪಟ್ಟೆ ಮಳೆ ಐತೆ. ಆ್ಯಂಡ್ ನಮ್ಮ ಅಕ್ಕ ಅಂತೂ ಎಷ್ಟು ಸ್ಪೀಡಲ್ಲಿ ಹೋಯ್ತಾರೆ ಅಂದರೆ ಕೇಳಲೇಬಾರ್ದು, ಹಂಗೆ ಚಚ್ಕೊಂಡು ಹೋಯ್ತಾರೆ. ಈ ಥರ ಯಾವ್ದ್ರಲ್ಲಾದ್ರು ನಾವು ಒಂದೊಂದು ಬಸ್ ಮಾಡೋಣ ಅಂದ್ಕೊಂಡಿದ್ವಿ ನಮ್ಮ ಅಕ್ಕನದು ಮದುವೆಗೆ. ಬಟ್ ಆ ಥರ ಬಸ್ ಬೇಡ ಟಿ ಗಾಡಿ ಮಾಡ್ತಾರೆ, ಸೀಟೆಡ್ ಬರುತ್ತೆ ನಮ್ಮ ಅಂತಿದ್ವಿ. ಆ ಥರದಲ್ಲಿ 2 ಮಾಡ್ತಾರೆ. ಅಕ್ಕ ಬಟ್ಟೆ ಅಲ್ಲಿ ಇಟ್ಟಿದ್ದೀವಿ. ಗೈಸ್ ನಮ್ಮಮ್ಮ ಹೆಣ್ಣು ಮದುವೆ ಹೆಣ್ಣು ಇಲ್ಲಿ ಕೂತವ್ರೆ. ಇವತ್ತೇ ಬಂದೆ ಗೈಸ್. ಆ್ಯಂಡ್ ಅದು ಬಂದ್ಬಿಟ್ಟು ಅಫ್ರೆಶ್ ಅಂದರೆ ಎನರ್ಜಿ ಡ್ರಿಂಕು, ಬೇರೆ ಇನ್ನೇನು ಅನ್ಕೊಂಬಿಡಿ ಗೈಸ್ ನಾವು. ಇವತ್ತೇ ಬಂದೆ ಗೈಸ್. ಆ್ಯಂಡ್ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಆಗಲಿ ಹೇಳ್ದಂಗೆ ಮಾಡಬೇಕು. ಬೆಳಗ್ಗೆ ಏನು ಇಟ್ಕೊಂಡೋಗಿರ್ತೀನಿ ಗೈಸ್, ಆ ಈ ಬುತ್ತಿ ಇರೋದೇ ಇಲ್ಲ ಇಷ್ಟೊತ್ತವರೆಗೆ ನೋಡಿ ಗೈಸ್. ಒಂದು ಅಲ್ಲಿ ನಮ್ಮ ಕಡೆ ಇದೆಯಲ್ಲ, ಅದಕ್ಕೆ ಪಾಪ ಊಟ ಹಾಕ್ಬೇಕೈತೆ. ಎಲ್ಲ ಹೊಡೆದೇ ಹೋಗ್ಬೇಕು ಗೈಸ್. ನೋಡ್ತಾ ಇದ್ದೀನಿ ಯಾವ್ದಾರು ಊಟದ ಬಾಕ್ಸ್ ಅಂದರೆ ಪಾಪ ಅದಕ್ಕೆ ಅನ್ನ ಹಾಕ್ಬೇಕಲ್ಲ. ಇಂದು ಈ ಥರ ಬಾಕ್ಸ್ ಓಕೆ ಅನಿಸುತ್ತೆ. ಬೇರೆ ಬರ್ತೈತೆ, ಆದರೂ ಪಾಪ ಊಟ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹಿಂದಿ ಬಾಕ್ಸ್ ಗೈಸ್. ಅಂತೂ ಇಂತೂ ಫೈನಲಿ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ಇವಾಗ ನಮ್ಮ ವೆಲ್ಕಮಿಂಗ್ ಕೊಡುವಂಥ ಸಮಯ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ಗೆ ನಿಮ್ಗೆ ಎಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಆ್ಯಂಡ್ ಹೋಗಿ ಆ್ಯಂಡ್ ನಮ್ಮ ಮಾರ್ಕ್, ಒಂದೇ ನಿಮಿಷ, ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಿದೆಯೋ ಆ್ಯಂಡ್ ಫೋನಲ್ಲಿ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ MARK ಮಾರ್ಕ್ ಅಂದರೆ ನಮ್ಮ ಸುದೀಪ್ ಸರ್ದು. ಆ್ಯಂಡ್ ಇವಾಗ ನೀಟಾಗಿ ಕಾಣಿಸುತ್ತೆ ಅನ್ಸುತ್ತೆ ಗೈಸ್ ನಿಮಗೆ. ಮಾರ್ಕ್ ಅಂತ ಕಾಣಿಸ್ತಿದ್ಯಾ? ಮಾರ್ಕ್ ಅಂತ ನಾನು ಹಿಂಗೆ ಕ್ಯಾಮ್ರಾ ಟಿಲ್ಟ್ ಮಾಡ್ಬೇಕನ್ಸುತ್ತೆ. ಆ್ಯಂಡ್ MARK ಮಾರ್ಕ್ ಅಂತ ಕಾಣಿಸ್ತಿದೆ. ಆ್ಯಂಡ್ ನಮ್ಮ ಅಜ್ಜಿಗೆ ಏನು ಮುದ್ದೆ ಮಾಡ್ತಾರೆ. ಆ್ಯಂಡ್ ಈ ಕಡೆ ಟೊಮೆಟೊ ಕುಯ್ತಾ ಇದ್ದಾರೆ. ನಮ್ಮಮ್ಮ ಹೇಳ್ತಾ ಇರ್ತಾರಮ್ಮ, ನಿಂಗೆ ತುಂಬ ಅಷ್ಟೊಂದು ಬೇಜಾರೇ ಆಗಲ್ವಮ್ಮ ವನಿತಾಕ ಮದುವೆ ಆಗೋಯ್ತೈತೆ ಅಂತ? ತುಂಬಾ ಬೇಜಾರಾಗುತ್ತೆ. ಏಂತಕ್ಕೆ ಬೇಜಾರಾಗುತ್ತೆ? ಅಂದ್ರೆ ಮಗಳನ್ನ ಮದುವೆ ಮಾಡಿ ಕಳಿಸ್ತಿದ್ಯಾ ಇಲ್ಲ ಏನಂತ ಬೇಜಾರಾಗುತ್ತೆ ನನಗೆ? ಮದುವೆ ಮಾಡಿ ಕಳಿಸ್ತಾ ಇದೀವಲ್ಲ, ಇನ್ಮೇಲೆ ಅವಳು ನಮ್ಮ ಮನೇಲಿ ಇರಲ್ವಲ್ಲ ಅನ್ನೋದೊಂದು ಬೇಜಾರು. ಮತ್ತೆ ನಮ್ಮ ಮನೆಗೆ ಇನ್ನ ಸಂಜೆ ಪಾತ್ರೆ ತೊಳೆಯೋರು ಯಾರು ಇಲ್ವಲ್ಲ ಅಂತ ಒಂದ್ ಕಡೆ ಬೇಜಾರು. ಬರೀ ಡೌಗಳಿಂದ ನಿನ್ಗೆ ಅಷ್ಟು ಬೇಜಾರಾದ್ರೆ ನನಗೂ ತುಂಬಾ ಬೇಜಾರೈತೈತಿ. ಯಾಕಂದ್ರೆ ಅವಕ್ಕ ಮದ್ವೆ ಆಗಿ ಹೋದ್ರೆ ಆ ಅಕ್ಕನ ಕೆಲಸ ಎಲ್ಲ ನಂಗೆ ಬರುತ್ತಲ್ಲ. ನಿನಗೆ ಮಾತ್ರ ಬೇಜಾರಾದ್ರೆ ನಮಗೂ ಬೇಜಾರಾಗುತ್ತೆ ಬಿಡು, ಏನ್ ಮಾಡಕ್ಕಾಗಲ್ಲ ಗೈಸ್. ಅಂಡ್ ನಮ್ಮ ಅಕ್ಕ ಅವಾಗ ಅವಾಗ ಕೂತಿರ್ತಾರಲ್ಲ, ಅಂಡ್ ಅವಾಗ ಹೇಳಿ ಉರ್ಸೋದು. ಅಂದ್ರೆ ಇವಾಗ ಇನ್ನೊಂದು ವಾರ ಐತೆ, ಅಂದ್ರೆ ಇವಾಗ ಡೇಟ್ ಬಂದ್ಬಿಟ್ಟು ಎಷ್ಟು 11th ಅಲ್ಲ, ನಾವು 10th 9th ಅವಾಗೆಲ್ಲ ಇದ್ದಾಗ ಇನ್ನೊಂದು ವಾರ ಐತೆ. ಆಮೇಲೆ ನೀನು ನಮ್ಮನೆ ಬಿಟ್ಟೈತೆ ಅಂತ ಎಷ್ಟು ನಮ್ಮ ಅಕ್ಕನಿಗೆ ಉರ್ಸ್ತಾ ಇದೆ ಅಂದ್ರೆ. ನನ್ನ ಮದುವೆ ಹೆಣ್ಣು ಇಲ್ಲೇ ಅವ್ರೆ, ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ ಅಷ್ಟು ಕೆಲಸ ಮಾಡ್ತಾರೆ. ಕ್ವಶನ್ ಕೇಳಲೇಬೇಕು ಅಂತ ನಿಮ್ಗೆ. ಇವಾಗ ಮಕ್ಕಳು 9 ತಿಂಗಳು ಹೊಟ್ಟೆಲಿ ಇರ್ತಾರೆ, ಆಚೆಗೆ ಬಂದ್ಮೇಲೆ ಯಾಕೆ 1 ದಿವಸದಿಂದ ಸ್ಟಾರ್ಟ್ ಆಗುತ್ತೆ? ಆದ್ರೆ ಅವಾಗ 9 ತಿಂಗಳು ಅಂತ ಸ್ಟಾರ್ಟ್ ಆಗ್ಬೇಕು ತಾನೆ. ಅಲ್ಲಿ 3 ತಿಂಗಳು ಹೋದ್ರೆ 1 ವರ್ಷ ತುಂಬುತ್ತೆ ನಮ್ಮ ಮಗುಗೆ. ಈ ಜನರ ಯಾಕೆ ತಿರ್ಗಾ 1ನೇ ದಿನ ಅಂತ ಸ್ಟಾರ್ಟ್ ಮಾಡ್ತಾರೆ? ನೀನು ಹುಟ್ಟಿದ ತಕ್ಷಣ ನೋಡ್ದ
ಇಲ್ಲ ಆ ಹುಟ್ಟಿದ ತಕ್ಷಣ ನಡಿಯೋದು ಅದ್ ನನ್ನ ಇಷ್ಟಪ್ಪ, ನಾನು ಯಾವಾಗಾರು ನಡ್ಕೊಂತೀನಿ. ಹಂಗೆ ನನ್ನ ಇಷ್ಟ, ಎಷ್ಟು ತಿಂಗಳಾದ್ರೂ ಇಟ್ಕೊಂತೀನಿ. ನನ್ಗೆ ಮನ್ಸಿಗೆ ಬಂದಾಗ ನಾನು ಯಾವಾಗಾರು ನಡಿತೀನಿ ಬಿಡು. ಹಂಗೆ ನನ್ನ ಇಷ್ಟ, ಮಗುಗೆ ಎಷ್ಟು ತಿಂಗಳಾದ್ರು ಅಂತ ಇಟ್ಕೊಂತೀನಿ. ಅಂದ್ರೆ ಕೇಳಿದ್ ಯಾಕೆ ಹಂಗಿಡ್ತಾರೆ ಅಂತ. ಅವ್ರಿಗೆ ಗೊತ್ತಿದ್ರೆ ಅವರೇ ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಹೇಳು. ಗೈಸ್ ನಿಮ್ಗೇನಾದ್ರು ಗೊತ್ತಿರೆ ಆತರ ಯಾಕೆ ಒಂದೇ ದಿವಸದಿಂದ ಇರ್ತಾರೆ ಅಂತ, ನೀವೇ ಗೊತ್ತಿರ ನೀವೇ ಕಮೆಂಟ್ ಮಾಡಿ. ಓಹೋ ಮೇಡಮ್ ಮಗ ತೋರ್ಸ್ರಿ ಮೇಡಮ್. ಗೈಸ್ ಯಾರಾದ್ರೂ ಸೋಪ್ ನಾ ಬಂದು ಇದೇನೋ ರೂಮಲ್ಲಿ ನಿಂತ್ಕೊಂಡು ಸೋಪ್ ಹಾಕೊಂಡು ಅಂದ್ರೆ ಇದು ಫೇಸ್ ಕ್ಲೀನರ್ ಹಾಕೊಂಡು ಮಕ್ಕ ಉಜ್ತಾರೆ. ಇನ್ ಟೈಮು 6:30. ಇನ್ನೊಂದು ರೀಲ್ಸ್ ಮಾಡ್ಬೇಕು, ಅದೊಂದು ಮಾಡ್ಬಿಡ್ಬೇಕು ಪ್ಲೀಸ್. ಇವತ್ತೇ ಮಳೆ ನಿಂತೈತೆ. ಆ್ಯಂಡ್ ಹಾಲು ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಗಾಡಿ ಫುಲ್ಲು ನಿಂದೋಗಿದ್ದು ಗೈಸ್. ಹಿಂಗಿರೋ ಕುತ್ಕೊಂಡ್ರೆ ಪಕ್ಕ ಪ್ಯಾಂಟ್ ಯಾವಾಗ ಆಗುತ್ತೆ. ಆ್ಯಂಡ್ ನೋಡುವ. ಆ್ಯಂಡ್ ಗೈಸ್ ಕರೆಕ್ಟಾಗಿ ನನಗೆ ಅನ್ಸ್ದಂಗೆ ಇವಾಗೆಲ್ಲ ಅನಿಸ್ತಾ ಇರುತ್ತೆ ಕ್ಯಾಮ್ರಾ ನಾವು ಹಿಂಗೆ ಇಟ್ಕೊಬೇಕು ಅಂತ. ಬಟ್ ಹಿಂಗೆ ಇಟ್ಕೊಂಡ್ರೆ ಬರೀ ಇಷ್ಟು ಮಾತ್ರ ಕಾಣಿಸುತ್ತೆ. ಬಟ್ ಹಿಂಗೆ ಇಟ್ಕೊಂಡ್ರೆ ಇಂಡಿಯರೋರೆಲ್ಲ ಕಾಣಿಸ್ತಾರೆ. ಬಟ್ ಐಫೋನ್ ಆಗಿರೋ ನೀವು ಹೆಂಗಾರು ಚೂರು ಹತ್ರ ಹಿಂಗೆ ಇಟ್ಕೊಂಡ್ರು ಸಾಕು. ಬಟ್ ಫುಲ್ಲು ಚೂರು ದೂರದಿಂದನೇ ಕಾಣಿಸೋ ಥರ ಕಾಣಿಸುತ್ತೆ. ಬಟ್ ನೋಡೋಣ, ನಾವು ಒಂದು ಐಫೋನ್ ಇಸ್ಕೊಬೇಕಂತ ಗೈಸ್. ಇಸ್ಕೊಂತೀನಿ ಗೈಸ್. ಆಗಲೇ ನಮ್ಮ ಕರೆ ಹೆಂಗೆ ಅಂದರೆ, ನಮ್ಮ ನಾಯಿ ಇಲ್ಲಿ ಮರಿ ಹಾಕೈತೆ. ಅಂದರೆ ಬ್ಲ್ಯಾಕ್ ಕಲರ್ ನಾಯಿ ನೀವು ನೋಡಿರ್ತಾರೆ ಅಂತ ನನ್ನ ಬ್ಲಾಗಲ್ಲಿ ಯಾವಾಗಾರು. ಅಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ಶಾರ್ಟ್ಸ್ ಯೂಟ್ಯೂಬಲ್ಲಿ ನೋಡಿರ್ಬೋದು ಅನ್ಸುತ್ತೆ. ಆ್ಯಂಡ್ 2 ಮರಿನ ನಾನು ಎತ್ಕೊಂಡು ಆಟ ಆಡ್ತಿದ್ದೆ. ಅಂದರೆ ಸ್ಟಾರ್ಟಿಂಗಲ್ಲ ಒಂಚೂರು ಸ್ವಲ್ಪ ದಿನ ಆದಮೇಲೆ. ಬಟ್ ಅದಕ್ಕೆ ಇವಾಗ ಹಾಲು ಮತ್ತು ಅನ್ನ ಮತ್ತು ಮುದ್ದೆ ಇತ್ತು. ಪಾಪ ಅನ್ನ ಅಷ್ಟೊಂದು ಇರಲಿಲ್ಲ. ಅದಕ್ಕೆ ಪಾಪ ಇವಾಗ ಮರಿ ಬೇರೆ ಹಾಕೈತೆ. ಹೊಟ್ಟೆ ಹಸು ಇರುತ್ತಲ್ಲ, ಅದಕ್ಕೋಸ್ಕರ ಏನು ಹಾಲು ಅನ್ನ ಇದೆಲ್ಲ ತೊಗೊಂಡೋಗ್ತೀನಿ. ಒಂದು ಕರ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಪಾಪ. ಯಾರಾದರೂ ಬಂದ್ಬಿಟ್ಟು ಅವ್ರೆ ನನ್ನ ಮರಿನ ತೊಗೊಂಡೋಗಕ್ಕೆ ಅನ್ಕೊಂಡು ಹೋಗೋರು. ಆ್ಯಂಡ್ ಅದನ್ನು ವಿಡಿಯೋದಲ್ಲಿ ತೋರಿಸಲ್ಲ, ಅದಕ್ಕೆ ದೃಷ್ಟಿ ಆಗ್ಬೋದು ಅನ್ಸುತ್ತೆ. ಸರಿ ಬಿಡು, ಆಯ್ತು ಬಿಡು. ಅವಳು ಇಂಟರ್ನಲ್ ಇಲ್ಲ ಅಂದ್ರೆ ಅದೇ ಸ್ಟೇ ಆಗ್ತೀನಿ ಅಲ್ಲೇ. ನಮ್ಮ ಮಮ್ಮಿ ಹೆಂಗೋ ಓಕೆ ಅಂದಿದ್ದಾರೆ. ಲೈಟ್ ಅನ್ಸಯ್ಯಿ ಅದೇ ಅಲ್ಲೇ ಸ್ಟೇ ಆಗಕ್ ಓಕೆ ಹೇಳದಂತ ಅವ್ರ ಮಮ್ಮಿ ಫಸ್ಟ್ ಟೈಮ್ ಹ್ಞೂ ಅಂದವ್ರಂತೆ. ಅಕಸ್ಮಾತ್ ಏನಾದ್ರು ಇಂಟರ್ನಲ್ ಬಿದ್ಬಿಟ್ರೆ ಮಂಡೆ ನೈಟ್ ಅವ್ರ ತಮ್ಮನ ಜೊತೆ ಏನೋ ಕಾರಲ್ಲಿ ಬರ್ತಾಳಂತೆ. ರಿಸರ್ಚ್ ಬಂದು ನೀನು ಫ್ಲೈಟ್ ಅಲ್ಲಿ ಬಂದ್ಬಿಡು. ಏಯ್ ಸರಿನಾ? ಅಪ್ಪು ಅಲ್ಲಿ ತಿನ್ನಕ್ ಹೋಯ್ತಾರದು. ಇನ್ಯಾರದು ಹುಡುಗರು ನೋಡಕ್ಕೆಲ್ಲ ಹೋಯ್ತಾರದು. ಅದ್ ಫೋನ್ లో మాట్లాడతావు నన్ను పోయి ఊరికే ಅಲ್ಲ ಮೇಡಮ್ ಇಲ್ಲಿ ನೋಡಿಲಿ ಐಶೋಕ. ಅಯ್ ನಮ್ಮಪ್ಪ ಹೇಳೋ ಬದಿಲ್ಲ. ಐಶೋಕ ನೀನ್ ಬಂದಿಲ್ಲ ಅಂದ್ರೆ ನಮ್ ಬಾವ ಏನ್ ತಾಳಿಕನೇ ಕಟ್ಟಲ್ವಾ? ನಮ್ ಬಾವ ಕಟ್ಟಲ್ಲ. ಬಿಡ್ಸ ಇವಾಗ ಫೋನ್ ಮಾಡೋಣ. ಗೈಸ್ ಇನ್ನ ನಮ್ಮ ಅಪ್ಪ ಬಂದಿಲ್ಲ. ಅಂಡ್ ನಮ್ಮ ಅಪ್ಪ ಬಂದು ನೋಡೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ರೆಡಿ ಆಗೋರು ನೋಡಿ. ಎಲ್ಲ ಗ್ರೀನು. ಅಂಡ್ ಇದು ಲಾಸ್ಟ್ ಡಿನ್ನರ್ ಅಂತ ಅಂದ್ರೆ ನಾನು ಲಾಸ್ಟ್ ಡಿನ್ನರ್ ಅಂತ ಹೇಳ್ತಾ ಇದೀನಿ. ಲಾಸ್ಟ್ ಡಿನ್ನರ್ ಅಲ್ಲ, ಮದುವೆಗೆ ಮುಂಚೆ ಲಾಸ್ಟ್ ಡಿನ್ನರು. ಅಂದ್ರೆ ಏನೊಂದು ಪಾಪ ಇದು ಹೆಂಗಂದ್ರೆ ಈ ಕುರಿಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಹಾರ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಬಲಿ ಕೊಡ್ತಾರೆ ನೋಡಿ. ಹಿಂಗೆ ನಮ್ಮ ಅಕ್ಕಂಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಮದುವೆದಲ್ಲಿ ಮುಗ್ದಾರ ಹಾಕ್ಬಿಡೋದು ಗೈಸ್. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲಿ ಕೂತಿದ್ದಾರೆ ನೋಡಿ. ಹೆಂಗ್ ಕುಂತಿದ್ದಾರೆ ನೋಡಿ ಗೈಸ್. ಪಾಪ ಅವ್ರು ಉಡ್ಬಿ ಬಂದಿಲ್ಲ ಅಂತ ಹಂಗೆ ಕೂತಿದ್ದಾರೆ. ಹೆಂಗ್ ಕೂತಿದ್ದಾರೆ ಅಮ್ಮ. ಏನೇನ್ ತಗೊಂತೀರ ಎಲ್ಲ ಇದು ಏನೋ ಲಿಸ್ಟ್ ಮಾಡ್ಕೊಳ್ಳಿ, ಅಲ್ಲಿ ಏನೇನು ತಿಂತೀರಾ ಅನ್ನೋದನ್ನ ಅಂತ ಹೇಳ್ತಿರೋ. ಅದಕ್ಕೆ ನಾನು ಹೇಳ್ತಿದ್ದೆ. ಏನೇನು ಹೇಳ್ತಿದ್ದೆ ಹೇಳಿ ಇನ್ನೊಂದ್ಸಲಿ. ಚಿಕನ್ ಲಾಲಿಪಾಪು, ಆಮೇಲೆ ಬಟರ್ ಚಿಕನ್, ಆಮೇಲೆ
ಬಿರಿಯಾನಿ ಗೈಸ್. ನಮ್ಮ ಅಮ್ಮನ ಬಾಯಲ್ಲಿ ಅಲ್ಲಿ ನೀರು ಬರ್ತಾಯಿದ್ ನೋಡಿ 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 ನೋಡಿ. ಅಲ್ಲಿ ಈ ಕಡೆ ಯಾವ ಕಡೆನೆ ಅಂದ್ರೆ ಈ ಕಡೆ ಕಣ್ಣು ಹಿಂಗ್ ಮಿಟಕ್ಸಿದ್ರು ಇದು ಬ್ಲಿಂಕ್ ಮಾಡಿದ್ರೆ ನೋಡಿ ಆ ಕಡೆ ಅಲ್ಲಿ ಸೋರ್ತಾ ಇತ್ತು ನೋಡಿ ಗೈಸ್. ನೋಡಿ ಆ ಕಡೆ ನೀರು ಬರ್ತಿದೆ ಆ್ಯಂಡ್ ಅದಕ್ಕೆ ನಮ್ಮ ಮನೆ ಫುಲ್ಲು ನೀರು ತುಂಬ್ಕೊಂಬಿಟ್ಟಿದೆ. ಅದಕ್ಕೆ ನಾನು ಇಲ್ಲಿ ಚೇರ್ ಮೇಲೆ ಕುಂತಿದ್ದೀನಿ. ಆ ಬಾಯಲ್ಲಿ ನೀರು ಬರ್ತಾ ಇರೋದಕ್ಕೆ ನಮ್ಮ ಮನೆ ಫುಲ್ಲು ತುಂಬ್ಕೊಂಡು ಸೋಫಾ ಎಲ್ಲ ತೇಲ್ತಾ ಇತ್ತು ಗೈಸ್. ನಮ್ಮಮ್ಮ ಆ ತೇಲ್ತಾ ಇರೋ ಸೋಫಾ ಮೇಲೆ ಕೂತಿದ್ದಾರೆ ನೋಡಿ. ಆ್ಯಂಡ್ ನಮ್ಮಮ್ಮ ಕ್ಯಾಮ್ರಾ ಅಂದರೆ ವಿಡಿಯೋ ಆನ್ ಮಾಡಿದಾಗ ಮಾತ್ರ ಮಾತಾಡಲ್ಲ. ಬೇಕಾದ್ರೆ ನೋಡಿ ಯಾವಾಗಾದ್ರೂ ನಮ್ಮಮ್ಮ ಮಾತಾಡೋಕೆ ಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಅಂಥ ಟೈಮಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ ನಾವೇ ಮಾತಾಡ್ಬಾರ್ದು. ಕಮೆಂಟ್ ಆ ಥರ ಕೊಡ್ತಾರೆ ನಮ್ಮಮ್ಮ. ಇವಾಗ ಹೆಂಗಂದ್ರೆ ಮೌನರಥ ಬುದ್ಧ ಕೂತಿರ್ತಾರೆ ನೋಡಿ. ಬುದ್ಧ ಕೂತಿರ್ತಾರೆ ನೋಡಿ. ಈ ಥರ ಶಿವ ಆ ಥರ ಕೂತಿರ್ತಾರೆ ನೋಡಿ. ಕೂತಿರೋದು ನೋಡಿ ಹೆಂಗೆ ಕೂತಿದ್ದಾರೆ. ನಾನು ಅಮಾಯಕ ಮಗು, ನನಗೆ ಏನೂ ಬರೋದಿಲ್ಲ. ಈ ಥರ ಗೈಸ್. ಬಟ್ ಎಷ್ಟು ಟೈಮು 7:30 ಆಯಿತು. ನಮ್ಮಪ್ಪ 6:30ಗೆ ಹೋಗೋಣ, 7 ಗಂಟೆಗೆ ಹೋಗೋಣ ಅಂದರು. ಇನ್ನೂ ಅರ್ಧ ಗಂಟೆ ಲೇಟ್ ಮಾಡಿಸಿದ್ದಾರೆ. ನಮ್ಮ ಅಪ್ಪನಿಂದ ಯಾವುದೂ ಲೇಟ್ ಆಗಲ್ಲ. ಮೇನ್ ಮನೆಯಲ್ಲಿ ಇರ್ತಾರಲ್ಲ ಇಂಥವ್ರು ರೂಮಲ್ಲಿ ರೆಡಿ ಹಾಕೊಂಡು ಐಶೋಕ ಹಂಪಿಲ್ಸು ಅಂದ್ರೆ ನೋಡಿ ನೋಡಿ ಇಂಥವ್ರಿಂದಾನೇ ಲೇಟ್ ಆಗುತ್ತೆ ಗೈಸ್. ನಾನು ಬರೆಯೋಣ ಅಂತ ತೆಗಿತೀನಿ, ಬರೆಯೋಕ್ಕೆ ಟೈಮ್ ಸಿಗ್ತಲ್ಲ. ಅದಿದೆ ಅಂತ ಆಡಬೇಡಿ. ಕೇಸರ್ ಫೈನಲ್ಲಿ ಬಂದ್ಬಿಟ್ಟಿದ್ದು ಇವಾಗ ಏನಿರೋ ಬ್ಯಾಟಿಂಗ್ ಆಡ್ಬೋದ ಫಸ್ಟ್ ಟೈಮ್ ಪಬ್ಲಿಕಲ್ಲಿ ಮಾಡ್ತಾರದು ಗೈಸ್. ನಂದು ಹಾಕೊಂಡ್ಬಿಟ್ಟಿದ್ದಾರೆ. ನಾಲ್ಕು ಗೈಸ್ ಪ್ಲೇಟ್ ಅಂತೂ ಬಂತು. ಬಟ್ ಇನ್ನು ಊಟ ಅಂತೂ ಬಂದೇ ಇಲ್ಲ. ಬಟ್ ಇವ್ರದ್ದು ಏನು ಇವ್ರು ಪಾರ್ಟಿ ಕೊಡಿಸ್ಬೇಕಾಯ್ತು ನಮಗೆ. ಬಟ್ ಕಾಸು ಕೊಡ್ತಾ ಇರೋದು ನಮ್ಮ ಅಪ್ಪ. ಇವ್ರು ಕೊಡ್ಬೇಕಾಯ್ತು ಕಾಸು ಹೇಳ್ಬೇಕಂದ್ರೆ ಎಲ್ಲದಕ್ಕೂ. ಇನ್ನು ನೋಡೋಣ, ನಿನ್ನ ಬರ್ತಡೆಗೆಲ್ಲ ಕರೀತೆ ಏನೋ ಪಾರ್ಟಿ ಕೊಡಿಸ್ತೀಯ ಎಲ್ಲ ಅಂತ. ಕೊಡ್ಸಲ್ವಾ? ಆಯಿತು ಬಾ. ಆಯ್ತಾಯ್ತು. ಮಟ್ಟಿಸಿ ಉಂಡಕ ಅಂತ ಉದ್ದೆ ತಾನೇ ಬಾಂಡಿದೆ. ಮೌ ಟಿಶ್ಯೂ ಕೊಡಮ್ಮ ನೀನಲ್ಲಿ. ಏನು ನಿನ್ಕೊಂಡು ಹಾಂ ಎಂದಕ್ಕೆ ಗೈಸ್ ಪ್ಲೇಟ್ ಒರೆಸ್ತಾನೆ ಇದೀವಿ. ಆದರೂ ಎಷ್ಟು ಬೆಳ್ಳಗೈತೆ ನೋಡಿ ನನ್ನ ಪ್ಲೇಟು. ನನಗೆ ಬೇಡಪ್ಪ, ನೀನೇ ಇಟ್ಕೋ. ನೋಡಿ ಗೈಸ್ ಹೆಂಗೆ ಇದು ಮಾಡ್ತಿದ್ದಾರೆ, ರೋಸ್ಟ್ ಮಾಡ್ತಿದ್ದಾರೆ ನೋಡಿ. ಅಂದ್ರೆ ಹೆಂಗ್ ರೇಗಿಸ್ತಾವ್ರು ನೋಡು ಅಂತ ಹೇಳಿದ್ದು, ಉರಿಸ್ತಾವ್ರೆ ಅಂತ ನೋಡು ಅಂತ ಹೇಳಿದ್ದು.
ಬೆಳಗ್ಗೆ ಗಿನ್ಕೂಸ್ಕೊಂತೀಯ ಹಾ 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 ಎತ್ತು ಮಗನ್ನ ಹೆಂಗೆ ಮಾತಾಡ್ತಾರೆ ನೋಡಿ ಗೈಸ್. ಯಾರು ನೀನು ಎತ್ತಿರೋ ಮಗ ಯಾಕೆ ಬಂದ್ಬಿಡು ಮೋರಿಲಿ ಬಿದ್ದಿದೆ ಪಕ್ಷ ಮೋರಿ. ಕಡೆ ಸ್ಕ್ರೀನ್ ಮುಚ್ಬಿಟ್ಟು ಬರ್ತೀನಿ. ಸ್ಕ್ರೀನ್ ಮುಚ್ಬಿಟ್ಟು ಬರ್ತೀನಿ ಅಂದರೆ ಇದ್ರದ್ದು ಗೈಸ್ ಇವಾಗ ಮಶ್ರೂಮ್ ಪೆಪ್ಪರ್ ಡ್ರೈ ಬಂದಿದೆ ಈ ಕಡೆ ಈ ಕಡೆ ಅಂತ ಹಾಕ ಕಡ್ಡಿನೂ ಎಯ್ಯಿ ಉಣ್ಣೆ ಕಡ್ಡಿ ಎತ್ಕೊಂಡು ತಿನ್ನಕ್ಕಾಗಲ್ಲ ಗೈಸ್. ಫಸ್ಟ್ ಮಶ್ರೂಮ್ ಪೆಪ್ಪರ್ ಡ್ರೈ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇವಾಗ ಫುಲ್ಲು ಬ್ಲಾಗ್ ಮಾಡೋಕ್ಕಲ್ಲ ಅಂದರೆ ಒಂದೊಂದೇ ಕ್ಲಿಪ್ ಹಾಕ್ತಾ ಇರ್ತೀನಿ ನಂತರ ಯಾಕಂದರೆ ತಿಂತಾ ಇರ್ತೀನಿ ತಿನ್ನೋ ಮಜಾ ಹೊಂಟೋಗುತ್ತೆ ಗೈಸ್. ನೆಕ್ಸ್ಟ್ ಬ್ಯಾಟಿಂಗ್ ಮಾಡ್ತಾ ಬಂದ್ಬಿಟ್ಟು ಕುಲ್ಚಾ ಬ್ಯಾಟಿಂಗ್ ಮಾಡಬೇಕು. ಈ ಗಿಡ ತಂದಿದ್ದು ಮಶ್ರೂಮ್ ಪೆಪ್ಪರ್ ಡ್ರೈ ಅಷ್ಟು ಬೇಗ ಖಾಲಿ. ಇಲ್ಲಿ ಗೋಬಿ ಆಮೇಲೆ ಇದು ಪನ್ನೀರ್ ಬಟರ್ ಮಸಾಲ ಫ್ರೈಡ್ ರೈಸ್ ತಂದಿದೆ ನೋಡಿ. ನಮ್ಮ ಅಕ್ಕ ಮಾತ್ರ ದೊಡ್ಡ ದೊಡ್ಡದು ಹಾಕೊಂಡು ನಾನು ಚಿಕ್ಕದು ಹಾಕಕ್ಕ. ಹಾಂ ನಮ್ಮ ಅಕ್ಕನ ಮರ ರೋಸ್ಟ್ ಆಗೈತೆ, ನನ್ನ ಮರ ನೋಡಿ ಬಕೆಟ್ ರಾಣಿ ನೋಡಿ. ಸಾಕು ಸಾಕು ಬೇಟರ್. ಹಾಂ ಬರೋವಾಗ ನೆಕ್ಸ್ಟ್ ಟೈಮ್ ಗಂಡನ ಜೊತೆ ಬಂದು ನಮ್ಮ ಪಾರ್ಟಿ ಕೊಡಿಸ್ಬೇಕು. ಗೋಬಿ ಎಲ್ಲ ಐತೆ. ನಮ್ಮ ಮೇಡಮ್ ಅವ್ರು ಮಾತಾಡ್ತಾನೆ ಇಲ್ಲ. ಗೈಸ್ ಇವಾಗ ತಾನೇ ತಿಂತಾ ಇದ್ದೀನಿ. ಆ್ಯಂಡ್ ಈ ಕಡೆ ಫ್ರೈಡ್ ರೈಸು ಗೋಬಿ ಇದ್ದಿದ್ದು ಫುಲ್ ಎಲ್ಲ ಖಾಲಿ ಹೋಗೋಯ್ತು. ಆ್ಯಂಡ್ ನಮ್ಮ ಅಮ್ಮಂಗೆ ಊಟ ಮುಂದಕ್ಕೆ ಬರ್ತೈತೆ ಅಂದು ಮುಂದಕ್ಕೆ ಬರ್ತೈತೆ ಅಂದಕ್ಕೆ ಇದನ್ನು ಇಟ್ಕೊಳ್ಳಲ್ಲ, ಹಿಂದೆ ಬಂದರೆ ಅದನ್ನ ಇಟ್ಕೊಂಡೆ ಗೈಸ್. ಆ್ಯಂಡ್ ಅದನ್ನು ನಾನು ಹೇಳಿದೆ ಸಾರಿ ಅದನ್ನು ನಾವು ಊಟ ನನಗೆ ಮುಂದೆ ಬರುತ್ತೆ ಅಂತ ನಾನು ಹೇಳಿದೆ. ಬಟ್ ನಮ್ಮಮ್ಮ ಕ್ಯಾಮ್ರಾ ಆನ್ ಮಾಡು ಅಂದ್ರೆ ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಹಾಂ ಕೊಟ್ಟಿದ್ದಾರೆ, ಎಲ್ಲ ಆಗಿದೆ. ಇವಾಗ ನಮ್ಮಮ್ಮ ಕ್ಯಾಮ್ರಾ ಆನ್ ಮಾಡಿ ನಾನು ಹೇಳ್ತೀನಿ ಅಂದ್ರೆ ಅದಕ್ಕೆ ಇವಾಗ ರಿವರ್ಸ್ ಮಾಡಿದ್ದೀನಿ ಗೈಸ್. ಬೇಡಪ್ಪ ಹೊಡೆಯೋಕ್ಕೆ ಬರ್ತಿದ್ದಾರೆ ಗೈಸ್. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಮೊನ್ನೆ ನಮ್ಮ ಐಶಕ್ಕಂಗೆ ಸೊಳ್ಳೆ ಕಚ್ಚಿತ್ತು, ಅದಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇನ್ನೊಂದು ಕೊಡ್ತೀನಿ ನಾನು. ಗೆಸ್ ತಿನ್ನೋಕ್ಕೆ ಆಗ್ತಿಲ್ಲ, ಆದರೂ ತಿನ್ನು ಅಂತ ಬಲವಂತ ಮಾಡ್ತಾರೆ. ನೋಡಿ ಗಂಡ ಇಲ್ಲ ಅಂತ ಅಷ್ಟೊಂದು ತಿಂದೆ ಇಲ್ಲ ಅಂದರೆ ನಮ್ಮ ಬಾಬಾ ಇಲ್ಲ ಅಂತ ಪಾಪ ಬರೀ ಆ ಗೋಬಿ ಮತ್ತು ಅದು ಏನು ಪನ್ನೀರ್ ಬಟರ್ ಮಸಾಲ ಮಾತ್ರ ಹಾಕೊಂಡವ್ರು ಅಷ್ಟೇ. ಗೈಸ್ ತಿಂದಿದ್ದೆಲ್ಲ ಆಗೋಯ್ತು, ಇಷ್ಟು ಖಾಲಿ ಮಾಡಿಬಿಟ್ಟಿದ್ದೀವಿ. ಈ ಕಡೆ ಐಸ್ ಕ್ರೀಮ್ ನೋಡ್ತಾ ಇಲ್ಲ ಗೈಸ್. ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟ ಗೈಸ್. ಇಲ್ಲಿ ನಮ್ಮ ಅಮ್ಮ ಐಸ್ ಕ್ರೀಮ್ ನೋಡ್ತಾರೆ. ಯಾವ್ದನ್ಲ ಚಪ್ಪ ವೆನಿಲಾ ಬ್ರೋ, ಇದು ಯಾವ್ದು ಇದು ಕಾಜು ಮಲೈ ಬ್ರೋ. ಅದ್ರಲ್ಲಿ ವೆನಿಲಾ ಸಿಗಲ್ವಾ? ವೆನಿಲಾ ಮಡಗಾಸ್ಕರ್ ವೆನಿಲಾ 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 ಇದೆಯಲ್ಲ ಅದರಲ್ಲಿ? ಹಾಂ ಇದೆ. ಇಲ್ಲ ಇದೆ.
ನೋಡೋಣ. ಅಲ್ಲಿ ನೋಡಲ್ಲ ಎಷ್ಟು ಫುಲ್ಲು ಫುಲ್ ಹುಡುಗರೇ ಮಾಡ್ತಾ ಇರೋದು ಅಡುಗೆ. ಏನು ಹುಡುಗರಿಗೆ ಅಲ್ಲೇನು ಆಗಲ್ಲ ಅಂತಾರೆ ಹುಡುಗರು ಅಡುಗೆ ಮಾಡ್ತಾರೆ. ಅವರು ನಾನೇ ಎಂತಕ್ಕೆ ಮಾಡ್ಬೇಕು ಬೆಳಗ್ಗೆಗೆ? ನಾನು ಹೇಳಿದ್ದು ಇಲ್ಲಿ ಗಂಡಸರು ಮಾಡ್ತಾರೆ ಮನೇಲಿ. ನಾನು ಇನ್ನೂ ಚಿಕ್ಕ ಹುಡುಗ, ಇನ್ನು ಅಷ್ಟೊಂದು ಬೆಳ್ದಿಲ್ಲ. ಇದು ಏನೋ ಬೆಳ್ದಿಲ್ಲನೇ ಇನ್ನು ಅಂದರೆ ಚಿಕ್ಕ ಹುಡುಗ ಅಂದರೆ ನಾನು ಇನ್ನೂ ಏಜ್ 19, ಅಷ್ಟೊಂದು ದೊಡ್ಡವರಾಗಿಲ್ಲ. ಬೆಳ್ದಿಲ್ಲ ಅಂದರೆ ಹಂಗೆ ಹೇಳಿಲ್ಲ ನಾನು. ಹಂಗೆ ಬೆಳ್ದಿಲ್ಲ ಅಂದರೆ ನಾನು ಏನು ಹೇಳಿದ್ದು ಅಂದರೆ ಇನ್ನೂ ದೊಡ್ಡವನಾಗಿಲ್ಲ ಅಂತ ಹೇಳಿದ್ದು. ದೊಡ್ಡವನಾಗಿಲ್ಲ ಅಂದರೆ ನೀನು ಹಂಗೂ ಅರ್ಥ ಮಾಡ್ಕೊಂಡೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಿಂಗೆಲ್ಲ ಯಾರು ಮಾತಾಡ್ತಾರ? ಎಷ್ಟು ನೋಡಿ ಹಿಂಗೆಲ್ಲ ಮಾತಾಡ್ತಾರೆ. ನಿಮ್ಮ ಮನೇಲಿ ನಿಮ್ಮ ಅಮ್ಮಂದಿರು ಹಿಂಗೆ ಮಾತಾಡ್ತಾರ? ಹೌದು. ಫಸ್ಟ್ ಆಫ್ ಆಲ್ ನೀನು ಯಾರು? ನಾವು ಹೋಟ್ಲಲ್ಲಿ ಊಟ ಮಾಡಕ್ಕೆ ಬರ್ತಿದ್ರೆ ನೀನು ಭಿಕ್ಷೆ ಬೇಡ. ಮತ್ತೆ ಯಾಕೆ ಮತ್ತೆ 4 ಐಸ್ ಕ್ರೀಮ್ ತೊಗೊಂಡೆ? ನಮಗೆ ತಿನ್ನಕ್ಕೆ ಇವತ್ತೊಂದು ನಾಳೆ ನಾವು 4 ಜನ ಇದ್ದೀವಿ, 4 ತಗೊಂಡಿದ್ದೀವಿ. ಈ ಹುಡುಗಿ ಇರ್ದಲ್ದೆ ಸುಮ್ಮನೆ ಇರ್ದಾರ್ದೆ ಎಲ್ಲ ಹೇಳ್ಕೊಡ್ತದೆ ಈ ಹುಡುಗಿ. ಹುಡುಗಿ ಯಾಕೆ ಹೇಳ್ಕೊಡ್ತದೆ? ಅವ್ರಿಗೆ ನಾನೇನು ಚಿಕ್ಕ ಹುಡುಗಿನ. ನೋಡಿ ಗೈಸ್, ನನಗೋಸ್ಕರ ಐಸ್ ಕ್ರೀಮ್ ತೊಗೊಂಬಿಟ್ಟು ಇವಾಗ ಬೇರೆಯವ್ರಿಗೆ ಅಂತ ಹೇಳ್ತಾರೆ. ನೋಡಿ ಇನ್ನೂ ನಿಂತ ಇದೀವಿ, ಅವ್ರು ಇನ್ನೂ ಕಾಸೇ ತಂದಿಲ್ಲ. ಬರ್ತಾ ಇದ್ದಾರೆ ಗೈಸ್. ಬಂದರು. ಗೈಸ್ ಇವಾಗ ತಾನೇ ತಿಂದ್ಬಿಟ್ಟು ನಾವು ಮನೆಗೆ ಬಂದ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋವಂಥ ಸಮಯ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಂಗೆ ನನ್ನ ವ್ಲಾಗ್ಸ ನೋಡ್ತಾರೆ ಆ್ಯಂಡ್ ಬೇರೆಯವ್ರ ವ್ಲಾಗ್ಸ ನೋಡ್ತಾರೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ ಷಣ್ಮುಖ ಡ್ರೀಮ್ ವ್ಲಾಗ್ಸ್. ಟೇಕ್ ಕೇರ್, ಸಿ ಯು ಲೇಟರ್. ಆ್ಯಂಡ್ ಇವಾಗ ನೆಕ್ಸ್ಟ್ ಶುಕ್ರವಾರ ಇಲ್ಲ ಶನಿವಾರ ನೋಡೋಣ. ಮತ್ತು ಎಲ್ಲ ಬರೀ ಮದುವೆ ವೈಬ್ಸೇ ಬರ್ತಾ ಇರುತ್ತೆ. ಫುಲ್ ಮದುವೆದೇ ವ್ಲಾಗ್ಸು. ಅಲ್ಲಿವರೆಗೂ ಬೇಗ ಗೈಸ್ ಈ ಸಲ 400-500 ಈ ಥರ 1K ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇವಾಗ 905 ಫಾಲೋವರ್ಸ್ ಆಗಿದ್ದಾರೆ. ಇನ್ನು 100 ಬೇಕಾಗಿದ್ದಾರೆ. ಅಲ್ಲಿ 1K ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗು. ಓಕೆ, ಟಾಟಾ, ಬಾಯ್ ಗೈಸ್.